ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕರ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಕರ್ಣನ ಅಪ್ಪ ಟ್ಯಾಬ್ಲೆಟ್ಸ್ ಏನೂ ತಗೊಳ್ತಾ ಇಲ್ಲ. ಈ ಜೀವನ ಬೇಡ, ಸಾಕು, ಇನ್ನು ಮಾತ್ರೆ ತಿಂದು ಏನಾಗಬೇಕಾಗಿದೆ, ನಾನು ಯಾರಿಗೂ ಒಳ್ಳೇದು ಮಾಡಲಿಲ್ಲ, ಎಲ್ಲರಿಗೂ ಕೆಟ್ಟದ್ದೇ ಮಾಡಿದೆ, ಅದರಲ್ಲೂ ಕರ್ಣಗಂತೂ ತುಂಬ ಕೆಟ್ಟದ್ದು ಮಾಡಿದ್ದೀನಿ, ಆದ್ದರಿಂದ ಈ ಜೀವನ ಸಾಕಾಗಿದೆ, ಇನ್ನು ಬೇಡ, ನಾನು ಮುಗಿಸ್ಬಿಡೋಣ ಈ ಜೀವನ ಅಂತೇಳ್ಬಿಟ್ಟು ಮಾತ್ರೆನೇ ತೊಗೊಂಡಿರಲ್ಲ. ಆವಾಗ ಅವನ ತಮ್ಮ ಅಂದರೆ ಕರ್ಣನ ತಮ್ಮ ಬಂದು ಹೇಳೋಗ್ತಾನೆ. ಕರ್ಣನ ತಮ್ಮ ಅಂದರೆ ಕರ್ಣಕ್ಕೆ ತಮ್ಮ ಇಲ್ಲ, ಇವ್ರ ಮನೇಲಿ ಸಾಕಿರ್ತಾರಲ್ವ ಕರ್ಣನ, ಹಂಗಾಗಿ ಅವನು ಇವ್ರ ಮಗ ಆಗಿರೋದ್ರಿಂದ ತಮ್ಮ ಆಗಿರ್ತಾನೆ. ತಮ್ಮ ಬಂದು ಮಾತ್ರೆ ತಗೊಳ್ಳಿ, ಯಾಕೆ ತೊಗೊಂಡಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅಯ್ಯೋ ತಗೊಳ್ತೀನಿ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ನಾನೆಲ್ಲ ಹೇಳ್ತಿರೋದು, ಕರ್ಣ ಕಳಿಸ್ತಾ ಮಾತ್ರೆ ತಗೊಳ್ಳೋಕ್ಕೆ ಹೇಳು ಅಪ್ಪಂಗೆ ಅಂತ, ತೊಗೊಂಡ್ರೆ ತಗೊಳ್ಳಿ, ಬಿಟ್ಟರೆ ಬಿಡಿ, ನಾನಂತೂ ಹೇಳಿದ್ದೀನಿ ಅಂತಾನೆ. ಮಗ, ಸ್ವಂತ ಮಗ ಆ ಥರದವನು. ಕರ್ಣ ಪಾಪ ಸಾಕು ಅಪ್ಪಂಗೆ ಅಷ್ಟು ನಿಗಾ ಮಾಡ್ತಾನೆ. ಆಮೇಲೆ ಅಲ್ಲೋಗಿ ಹೇಳ್ತಾನೆ, ಅವರು ಮಾತ್ರೆ ತಗೊಳ್ತಾ ಇಲ್ಲ, ಸಾಕು ಜೀವನ ಬೇಕಾಗಿಲ್ಲ, ಇನ್ನು ನಾನು ಯಾರಿಗೂ ಒಳ್ಳೇದು ಮಾಡಿಲ್ಲ ಅಂತೇಳಿ ಅಲ್ಲಿ ಮಗನ ಹತ್ರನೇ ಹೇಳ್ತಾರೆ. ನಾವು ಇಷ್ಟೆಲ್ಲ ಕೆಟ್ಟದ್ದು ಮಾಡೋದು, ಆದರೆ ಕರುಣ ನಮಗೆ ಒಳ್ಳೆಯದೇ ಮಾಡ್ತಾನೆ ಪಾಪ, ಯಾವ ವಿಷಯದಲ್ಲೂ ನಮಗೆ ಕೆಟ್ಟದ್ದೇ ಮಾಡಲ್ಲ, ಅವ್ನು ಸಾಕು ಮಗ ಅನಿಸೋದೇ ಇಲ್ಲ, ಸ್ವಂತ ಮಗನ ಥರ ಇರ್ತಾನೆ ಅಂತ. ಅದೆಲ್ಲ ತಲೆಗೆ ತಗೊಳ್ಳಲ್ಲ ಅವನ ಮಗ, ಹೊರ್ಟೋಯ್ತಾನೆ ಅವನ ಪಾಡಿಗೆ ಅವನು. ಇವಾಗ ಕರ್ಣ ಬರ್ತಾನೆ ಆ ಕಡೆಯಿಂದ. ಕರ್ಣ ಬರೋದು ನೋಡಿಬಿಟ್ಟು ಇವನು ಇಲ್ಲಿ ಮಾತ್ರೆ ತಗೊಳ್ತಾನೆ. ಅವರಪ್ಪ ಮಾತ್ರೆ ತಗೊಂಡು ಅವನು ಬಂದು ನಿಂತ್ಕೊಳ್ತಾನೆ. ನಿಂತ್ಕೊಂಡ ತಕ್ಷಣ ಇನ್ನು ಕರ್ಣ ತಗೊಳ್ಳಿ ಅಂತ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಇವನೇ ಮಾತ್ರೆ ತಗೊಬಿಡ್ತಾನೆ. ತಗೊಂಡಾದಮೇಲೆ ಕರ್ಣ ಆ ಕಡೆ ಹೊರ್ಟೋಗ್ತಾನೆ. ಆಮೇಲೆ ಸದ್ಯ ನೆಮ್ಮದಿ ಆಯಿತು, ಮಗ ಬಂದು ಹೇಳಿದ್ನಲ್ಲ ಅದೇ ನೆಮ್ಮದಿ ಅಂದ್ಕೊಂಡು ಸುಮ್ಮನಿರ್ತಾನೆ. ಈ ಕಡೆ ಇಲ್ಲಿ ತಮ್ಮನ ಹೆಂಡ್ತಿ ಮತ್ತು ಮಗಳು ಎಲ್ಲ ಅಡುಗೆ ಮಾಡ್ತಿರ್ತಾರೆ. ಅಡುಗೆ ಮಾಡಿ ಕರ್ಣಗೂ ನಿಧಿಗೂ ಊಟ ಕಳಿಸೋಕ್ಕೆ ರೆಡಿ ಮಾಡ್ತಾಯಿರ್ತಾರೆ. ಆವಾಗ ತಮ್ಮನ ಹೆಂಡ್ತಿ ಏನು ಮಾಡ್ತಾಳೆ, ಊಟಕ್ಕೆ ವಿಷ ಬೆರೆಸ್ಬಿಡ್ತಾಳೆ. ವಿಷ ಬೆರೆಸಿ, ಬಾವ ಇದು ತಗೊಂಡೋಗಿ ಕರ್ಣಗೂ ನಿಧಿಗೂ ಊಟ ಕೊಡಿ ಹಾಸ್ಪಿಟ್ಲಿಗೆ ಅಂತ ಕೊಟ್ಟು ಕಳಿಸ್ತಾಳೆ. ಅಲ್ಲೇ ಹಾಸ್ಪಿಟ್ಲಿಗೆ ಹೋದಾಗ ತಗೊಂಡು ಹೋಗ್ತಾನೆ, ಗೊತ್ತೇ ಇರಲ್ಲ ಪಾಪ ಅವನಿಗೆ. ಅಷ್ಟೊತ್ತಿಗೆ ಹೇಗೆ ಗೊತ್ತಾಯಿತೋ ಏನೋ, ಯಾರೋ ಫೋನ್ ಮಾಡಿ ಹೇಳಿರ್ತಾರೆ, ಏನೋ ಮಾಡಿದ್ದಾರೆ ಅನಿಸುತ್ತೆ. ತಕ್ಷಣವೇ ಅವರು ಊಟಕ್ಕೆ ಕೂತಿರ್ತಾರೆ, ಗಂಡ ಹೆಂಡ್ತಿ ಇಬ್ಬರೂ ಊಟಕ್ಕೆ ಕೂತು ಇನ್ನೇನು ಬಡಿಸ್ಕೊಂಡು ಕಲಿಸ್ಕೊಂಡು ಊಟ ಗುಕ್ಕು ತೆಗೆದು ಬಾಯಿಗೆ ಇಡಬೇಕು. ಅಷ್ಟೊತ್ತಿಗೆ ಅವರಪ್ಪ ಗಾಬರಿಯಾಗಿ ಓಡಿ ಬರ್ತಾನೆ. ಇವರು ಡ್ಯೂಟಿ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಕೂರಬೇಕು, ಇನ್ನೇನು ತಗೊಂಡೋಗಿ ಅಡುಗೆ ಮಾಡಿ ಕಳಿಸಿದ್ದಾರೆ, ಇಬ್ಬರು ಊಟ ಮಾಡಬೇಕಂತೆ, ಊಟ ಮಾಡಿ ಅಂತ. ಅಂದರೆ ನಾನು ಒಂದು ಸೇವೆ ಮಾಡ್ತೀನಿ ಅನ್ನಂಗೆ ಇವನಿಗೆ ಈಗ ಮನವರಿಕೆ ಆಗಿದೆ. ಮಗುಗೂ ಸೊಸೆಗೂ ಏನೋ ಒಂದು ತೊಗೊಂಡೋಗಿ ಕೊಡಬೇಕು, ಏನೋ ಮಾಡಬೇಕು, ಏನೋ ಮಾತಾಡಬೇಕು, ಈ ಥರ ಇವೊಂದು ಸಿಚುವೇಶನ್ನು. ಹಾಗಾಗಿ ಇವನು ತಗೊಂಡು ಬರ್ತಾನೆ ಕರ್ಣನಪ್ಪ ಊಟನ. ಸರಿ, ಇಬ್ಬರು ಡ್ಯೂಟಿ ಮುಗಿಸ್ಕೊಂಡು ಬಂದು ಊಟಕ್ಕೆ ಕೂತ್ಕೋಬೇಕು. ಅಷ್ಟೊತ್ತಿಗೆ ಊಟಕ್ಕೆ ಕೂತ್ಕೊಳ್ಳೋ ಟೈಮಿಗೆ ಕರೆಕ್ಟಾಗಿ ಕೊಟ್ಬಿಟ್ಟು ಹೋಗ್ತಾನೆ. ಊಟ ಮಾಡಿ, ಊಟ ಕಳಿಸಿದ್ದಾರೆ ಅಂತೇಳ್ಬಿಟ್ಟು ಊಟ ಮಾಡಬೇಕು. ಇವರು ಇನ್ನೇನು ತಟ್ಟೆಗೆ ಬಡಿಸ್ಕೊಂಡು ಊಟ ಮಾಡಬೇಕು. ಅಷ್ಟೊತ್ತಿಗೆ ಅದು ಹೆಂಗೆ ಗೊತ್ತಾಯಿತೋ ಏನೋ, ಗಾಬರಿಯಾಗಿ ಬರ್ತಾನೆ ಅಲ್ಲಿಂದ. ಓಡೋಡಿ ಬರ್ತಾನೆ ಅವರಪ್ಪ, ಕರ್ಣನಪ್ಪ ಓಡೋಡಿ ಬಂದು, ಸಾಕಪ್ಪ, ಓಡೋಡಿ ಬಂದು ನಿಲ್ಲಿಸಿ ಅಂತಾನೆ. ಕರ್ಣನೂ ನಿಧಿನೂ ಬಡಿಸ್ಕೊಂಡು ತಟ್ಟೆಗೆ ಆಗಲೇ ಸಾಂಬಾರು ಹಾಕ್ಕೊಂಡು ಅನ್ನನೂ ಹಾಕ್ಕೊಂಡು ಇನ್ನೇನು ಕಲಸಿ ಬಾಯಿಗೆ ತುತ್ತಿಡಬೇಕು. ಅಷ್ಟೊತ್ತಿಗೆ ಗಾಬರಿಯಾಗಿ ಬರ್ತಾನೆ. ಬಂದಾಗ ಏನಾಯಿತು ಅಂತೇಳಿ ಆ ಕಡೆ ತಿರುಗಿ ನೋಡ್ತಾರೆ. ಊಟ ಮಾಡಬೇಡಿ ಅಂತಾನೆ. ಊಟ ಮಾಡಬೇಡಿ ಅಂತೀರಾ, ಯಾಕೆ ಅಂತ ಕೇಳ್ತಾಳೆ ನಿಧಿ. ಯಾಕೆ ಅಂತ ಅಂದರೆ ಅದಕ್ಕೆ ವಿಷ ಬೆರೆಸಿದ್ದಾರೆ, ಊಟ ಮಾಡಬೇಡಿ ಅಂತ. ವಿಷ ಬೆರೆಸಿದ್ದಾರೆ, ಅದು ಹೆಂಗೆ ನಂಬೋದು, ನೀವು ಹೆಂಗೆ ಹೇಳ್ತೀರಾ ವಿಷ ಬೆರೆಸೋರೆ ಅಂತೇಳಿ ಅಂತ. ಇಲ್ಲ, ವಿಷ ಬೆರೆಸೋರಂತೆ, ತಾಳು ನಾನು ತಿಂದು ನೋಡ್ತೀನಿ ಫಸ್ಟು ಅಂತೇಳಿ ಕರ್ಣನ ತಟ್ಟೆ ಕಿತ್ಕೊಂಡು ಅವನೇ ತಿಂದು ಬಿಡ್ತಾನೆ. ಒಂದೇ ಉಸಿರಿ ಗಬ 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 ಅಂತ ತಿಂದು ಬಿಡ್ತಾನೆ. ತಿಂದ ತಕ್ಷಣ ರಿಯಾಕ್ಷನ್ ಆಗುತ್ತೆ, ವಾಂತಿ ಆಗುತ್ತೆ, ಲೊದ್ಲೆ ಇಳಿಯುತ್ತೆ. ಆಮೇಲೆ ಸರಿ, ಏನು ಹಿಂಗೆ ಅಂತ ಹೇಳ್ಬಿಟ್ಟು ಗಾಬರಿಯಾಗಿ ಇಬ್ಬರೂ ಏನು ಮಾಡಬೇಕು ಅಂತ ಗೊತ್ತಾಗದೆ ನೋಡ್ತಾನೆ ಇರ್ತಾರೆ. ಅಷ್ಟರೊಳಗೆ ಹಿಡ್ಕೊತಾರೆ. ಅವ್ನು ಬಿದ್ದೋಗೋ ಸ್ಟೇಜಿಗೆ ಬಂದುಬಿಡ್ತಾನೆ ಕರ್ಣನಪ್ಪ. ಅಷ್ಟೊತ್ತಿಗೆ ಲೊದ್ಲೆ ಎಲ್ಲ ಬಂದುಬಿಡುತ್ತೆ ಬಾಯಿಲಿ. ಇಬ್ಬರು ಹಿಡ್ಕೊಂಡು
ಏನಾಯಿತು ಏನಾಯಿತು ಅನ್ನೋಷ್ಟರೊಳಗೆ ಲೊದಲೇ ಬಂದೇ ಬಿಡುತ್ತೆ ಬಾಯಲ್ಲಿ. ಅಲ್ಲೇ ಹಾಸ್ಪಿಟ್ಲಾಗಿರೋದ್ರಿಂದ ತೊಂದರೆ ಆಗಲ್ಲ, ಹಾಸ್ಪಿಟ್ಲಿಗೆ ಹಾಕ್ಕೊಳ್ತಾರೆ ಬೇಗ. ಆದರೆ ಇಲ್ಲಿ ವಿಷ ಹಾಕಿದ್ದು ಯಾಕೆ ಅನ್ನೋದು ಮ್ಯಾಟ್ರು, ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಯಾರು ವಿಷ ಹಾಕಿದ್ದು, ಯಾಕೆ ಹಾಕಿದ್ರು ಅನ್ನೋದನ್ನು ಅದನ್ನು ಕಂಡುಹಿಡ್ಕೋಬೇಕಾಗಿದೆ. ಅದನ್ನು ಕಂಡುಹಿಡ್ಕೊಂಡ್ಮೇಲೇ ಅವ್ರಿಗೆ ಪನಿಷ್ಮೆಂಟ್ ಕೊಡೋಕ್ಕೆ ಆಗೋದು. ಏನಕ್ಕೋಸ್ಕರ ವಿಷ ಹಾಕಿದ್ರು ಅದು ಗೊತ್ತಾಗಬೇಕು ಇವಾಗ. ಅದಕ್ಕೋಸ್ಕರ ಕರುಣ ತುಂಬ ಬೇಜಾರು ಮಾಡ್ಕೋತಾನೆ. ಇದು ನಾಳಿನ ಎಪಿಸೋಡು ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ ಕತೆ. ಯಾರೆಲ್ಲ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಇಷ್ಟ ಆದರೆ ಹಾಗೆ ಒಂದು ಲೈಕು ಕೂಡ ಕೊಡಿ. ನನಗೆ ಗೊತ್ತಿರೋ ಅಷ್ಟು ಕಥೆನ ನಾನು ಹೇಳೇ ಇರ್ತೀನಿ. ಸಾಮಾನ್ಯವಾಗಿ ಎಲ್ಲೂ ತಪ್ಪು ಆ ಥರ ಹೇಳಿರಲ್ಲ. ನೋಡಿ, ಸರಿಯಾಗಿದ್ದರೆ ಕಮೆಂಟಲ್ಲಿ ಸರಿ ಇದೆ ಅಂತ ಹೇಳಿ, ತಪ್ಪಾಗಿದ್ದರೂ ತಪ್ಪಾಗಿದೆ ಅಂತ ಹೇಳಿ, ಪರವಾಗಿಲ್ಲ. ತಿದ್ಕೊಳ್ಳೋಕ್ಕೆ ನಮಗೊಂದು ಅವಕಾಶ ಸಿಕ್ದಂಗೆ ಆಗುತ್ತೆ, ತೊಂದರೆ ಇಲ್ಲ. ಈ ಕತೆ ಅಂತೂ, ಕರ್ಣನ ಕತೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಅಪ್ಪ ಇವಾಗ ರಿಯಲೈಸ್ ಆಗಿದೆ, ಈಗ ಅವನಿಗೆ ಬುದ್ಧಿ ಬಂದಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.